ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ನಿವೃತ್ತ ಜಸ್ಟಿಸ್ ಎ.ಜೆ. ಸದಾಶಿವ ಆಯೋಗದ ಜಾರಿ ಹೋರಾಟ ಸಮಿತಿ ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. 3 ದಶಕಗಳಿಂದ ಅಂದರೆ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸತತವಾಗಿ ಪರಿಶಿಷ್ಟ ವರ್ಗೀಕರಣಕ್ಕೆ ಹೋರಾಟ ನಡೀತಾ ಇದೆ. ಈ ಹೋರಾಟವನ್ನು ಅತ್ಯಂತ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳಿ ಈಗ ತೀರ್ಮಾನವನ್ನು ಮಾಡಿದ್ದೇವೆ. ಏನು ಪರಿಶಿಷ್ಟರಿಗೆ ಕೊಡಮಾಡಲಾದ 15% ಮೀಸಲಾತಿ, ಈ ಮೀಸಲಾತಿ 101 ಪರಿಶಿಷ್ಟ ಜಾತಿಗಳ ಉಪಜಾತಿಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಿಲ್ಲ. ಈ ಪರಿಶಿಷ್ಟ 101 ಜಾತಿಗಳಿರ್ತಕ್ಕಂಥ ಕಟ್ಟಕಡೆಯ ಸಮಾಜ, ಜಾಡಮಾಲಿ, ಮಾಸ್ಟಿಕ್ಕು, ದಕ್ಕಲ, ಈ ಥರ ಅನೇಕ ಸಮಾಜಗಳಿಗೆ ಯಾವುದೇ ಸೌಲಭ್ಯಗಳು ದೊರೆತಿಲ್ಲ, ಯಾವುದೇ ಉದ್ಯೋಗಗಳು ದೊರೆತಿಲ್ಲ. ಸಮಾಜದ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಕಟ್ಟಕಡೆಯ ಸಮಾಜದವು ಇದ್ದಾವೆ. ಈ ಸಮಾಜವನ್ನು ಅಭಿವೃದ್ಧಿಯ ಪಥದಡಿಗೆ ಕೊಂಡೊಯ್ಯಬೇಕು ಅಂತ ಅಂದರೆ ಪರಿಶಿಷ್ಟ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ABCDಯನ್ನಾಗಿ ಅಂತ ಹೇಳಿ ಅನೇಕ ಹೋರಾಟಗಳ ನಡೆದ ಹಿನ್ನೆಲೆಯಲ್ಲಿ ನಿವೃತ್ತ ಎ.ಜೆ. ಸದಾಶಿವ ಜಸ್ಟಿಸ್ ಆಯೋಗವನ್ನು ರಚನೆ ಮಾಡಿದರು. ಈ ರಚನೆ ಮಾಡಿ 9 ವರ್ಷಗಳು ನಡೀತಾ ಇದೆ. ಏನೋ ವರದಿ ಕೊಟ್ಟು ಎ.ಜೆ. ಸದಾಶಿವರವರು ಈ ಅಧ್ಯಯನ ಮಾಡೋದಕ್ಕೆ ಅತ್ಯಂತ ಪರಿಣಿತವಾಗಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಏನು ಉದ್ಯೋಗ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ವಾಣಿಜ್ಯ ಹಿನ್ನೆಲೆಗಳನ್ನು ಅತ್ಯಂತ ತಾರ್ಕಿಕವಾಗಿ, ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ವಿಶ್ಲೇಷಿಸಿ ABCDಯನ್ನಾಗಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಪರಿಶಿಷ್ಟರಿರ್ತಕ್ಕಂಥ ಮಾದಿಗ ಸಮಾಜಕ್ಕೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 5%, ಬೋವಿ, ಕೊರ್ಮ, ಕ್ವರ್ಚ, ಲಮಾಣಿ ಈ ಸಮಾಜಕ್ಕೆ 6%, ಇತರೆ ಸಮಾಜಕ್ಕೆ 15% ಮೀಸಲಾತಿಯನ್ನು ABCDಯನ್ನಾಗಿ 4 ವಿಭಾಗಗಳನ್ನಾಗಿ ವರ್ಗೀಕರಿಸಿ 4 ಗುಂಪುಗಳನ್ನಾಗಿ ಮಾಡಿ ಕಟ್ಟಕಡೆ ಸಮಾಜವನ್ನು ಮೇಲೆತ್ತಕ್ಕೆ ಸೌಲಭ್ಯ ತೀರ ಕೆಳಗಿರೋ ಸಮಾಜಕ್ಕೆ ತಲುಪಿಸೋದಕ್ಕೆ ಒಂದು ಸದಾವಕಾಶ ಆಗಲಿ ಅಂತೇಳಿ ವರ್ಗೀಕರಣ ಮಾಡಬೇಕು ಅಂತೇಳಿ ಈ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು 9 ವರ್ಷಗಳು ನಡೀತಾ ಇದೆ. ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 5%, ಬೋವಿ, ಕೊರಮ, ಕ್ವರ್ಚ, ಲಮಾಣಿಗೆ 3%, ಇತರೆ ಆದಿವಾಸಿ ಇತರ ಸಮಾಜಕ್ಕೆ 1%, 15% ಮೀಸಲಾತಿಯನ್ನು ಕೊಡಬಹುದು ಅಂತೇಳಿ ABCD 4 ಗುಂಪುಗಳನ್ನಾಗಿ ಮಾಡಬಹುದು ಅಂತೇಳಿ ವರದಿಯನ್ನು ಸರ್ಕಾರಕ್ಕೆ ಎ.ಜೆ. ಸದಾಶಿವ ಆಯೋಗ ಕೊಡ್ತದೆ. ಕೊಟ್ಟು ಈಗ 9 ವರ್ಷಗಳು ನಡೀತಾ ಇದೆ. ಆದರೆ ರಾಜ್ಯ ಸರ್ಕಾರ ಆ ಕವರನ್ನು ಕೂಡ ಒಡೆದಿಲ್ಲ. ಹಾಗೆ ಅದನ್ನು ಕೋಲ್ಡ್ ಸ್ಟೋರಲ್ಲಿ ಗೆದ್ದಲಿಡಿಯೋ ರೀತಿಯಲ್ಲಿ ಮಡಗಿದೆ. ಅಂದರೆ ಸುಸಾಮಾನ್ಯರ ಸಮಸ್ಯೆನ ಸರ್ಕಾರ ಹೇಗೆ ನೋಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅನೇಕ ಆಯೋಗಗಳನ್ನು ಮಾಡಿದರೂ ಕೂಡ ಆಯೋಗಗಳನ್ನು ಮಾಡಿ ಹಣವನ್ನು ಖರ್ಚು ಮಾಡ್ತಾರೆ, ಕಳಕಳಿಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನಾಟಕ ಆಡ್ತಾರೆ. ಆನಂತರ ಆಯೋಗದ ರಿಪೋರ್ಟ್ಗಳನ್ನು ನೋಡೋದೇ ಇಲ್ಲ. ಈಗ ಸದಾಶಿವ ಆಯೋಗ ವರದಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದು. ಆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿಗಳು ನಮಗೆ ಸೌಲಭ್ಯ ತಲುಪಿಲ್ಲ ಅಂಥೇಳಿ ಅವರಲ್ಲಿ ಗೊಂದಲ, ಅಸಹನೆ, ಅಸಮಾಧಾನ ಬೆಂಕಿ ಜ್ವಾಲೆಯಾಗಿ ಇವತ್ತು ಹತ್ಕೊಂಡು ಉರಿತಾ ಇದೆ ಹೋರಾಟ. ಈ ಕೆಳಜಾತಿಗಳು
ಬಡದಾಡಲಿ ಅನ್ನೋ ಮನಸ್ಥಿತಿಯಿಂದ ಸರ್ಕಾರ ಅವ್ರನ್ನ ಒಡೆದು ಆಳುವ ರೀತಿಯಲ್ಲಿ ಓಟಿನ ರಾಜಕಾರಣಕ್ಕೆ ಬಳಸ್ಕೊತಿದ್ದಾರೆ ವಿನ ಈ ಕೆಳವರ್ಗಗಳು ಬಡ ಸಮಾಜಗಳು ಮೇಲೆ ಅನ್ನೋ ಒಂದು ಕಳಕಳಿ ಇಲ್ಲ. ರಾಜಕಾರಣದಲ್ಲಿ ಮುಂದುವರಿಯುವಂಥ ಯಜಮಾನಿಕೆ ಮನಸ್ಥಿತಿ ಉಳ್ಳಂಥ ಏನು ರಾಜಕಾರಣಿಗಳು, ಜಾತಿ ಮನಸ್ಥಿತಿ ಇರತಕ್ಕಂಥ ರಾಜಕಾರಣಿಗಳು, ಅಸ್ಪೃಶ್ಯತೆಯ ಸೋಂಕಿನಲ್ಲಿ ಮಾನಸಿಕ ಸ್ಥಿತಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳು ಈ ಸಮಾಜವನ್ನು, ಕೆಳವರ್ಗದ ಸಮಾಜವನ್ನು, ಬಡ ಸಮಾಜವನ್ನು ಕಣ್ಣೆತ್ತಿ ಕೂಡ ನೋಡಲ್ಲ. ಈ ಥರ ಪರಿಸ್ಥಿತಿ ನಿಜವಾಗಲೂ ಕೂಡ ಅತ್ಯಂತ ಶೋಚನೀಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಡಿಯೂರಪ್ಪನವ್ರ ಸರ್ಕಾರ ಈಗ ಅನೇಕ ಹೋರಾಟಗಳು ಮಾಡೋವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಮತವನ್ನು ಕೊಟ್ಟರೆ, ಬಿ ಜೆ ಪಿಗೆ ಕೊಟ್ಟರೆ ನಮಗೆ ಈ ಸದಾಶಿವ ಆಯೋಗ ವರ್ಗೀಕರಣ ಆಗ್ತದೆ ಅನ್ನೋ ಒಂದು ಮನಸ್ಥಿತಿಯಿಂದ ಆ ಮುಖಂಡರು ಕೂಡ ನಾವು ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿದರು. ಇದುವರೆಗೂ ಕೂಡ ಅವರೇನು ಕಳಕಳಿಯನ್ನು ವ್ಯಕ್ತಪಡಿಸಿಲ್ಲ. ಹಿಂದೆ ಇದ್ದಂಥ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಹಿಂದೆ ಇದ್ದಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಈ ಸದಾಶಿವ ಆಯೋಗ ವರದಿಯನ್ನು ನಾವು ವರ್ಗೀಕರಣ ಮಾಡ್ತೇವೆ, ಸದಾಶಿವ ವರದಿಯನ್ನು ಜಾರಿ ಮಾಡ್ತೇವೆ ಅಂತ ಮಾತನ್ನು ಕೊಟ್ಟಿತ್ತು. ಸಿದ್ದರಾಮಯ್ಯನವರೇ ದಲಿತ ಸಂಘಟನೆಗಳ ಸಭೆಗಳಲ್ಲಿ 10 ಸಾರಿ ಹೇಳಿ ವಲಯ ಮಾದಿಗ ಸಂಬಂಧಿತ ಶಾಸಕರು ಮಂತ್ರಿಗಳನ್ನು ಕರೆದು ಸಭೆಯನ್ನು ಮಾಡಿ ನಾಟಕವನ್ನು ಆಡಿ ಅಲ್ಲೇ ಇಟ್ಬಿಟ್ರು. ಅದರಿಂದ ಅವ್ರ ಸರ್ಕಾರ ಸೋಲ್ತು. ಆ ಸರ್ಕಾರದ ವಿರುದ್ಧ ಮತವನ್ನು ಕೊಡೋದ್ರ ಮೂಲಕ ಬಿ ಜೆ ಪಿ ಸರ್ಕಾರವನ್ನು ಚುನಾಯಿಸುವಂಥ ಕೆಲಸಗಳನ್ನು ಈ ಪರಿಶಿಷ್ಟ ಜಾತಿಯವರು ತೀರ್ಮಾನವನ್ನು ಮಾಡಿ ಮತವನ್ನು ಕೊಟ್ಟರು. ಈಗ ಯಡಿಯೂರಪ್ಪನವ್ರ ಸರ್ಕಾರ ಇವರು ಕೂಡ ದಲಿತ ಸಂಘಟನೆಯನ್ನು ಹೊಡಿತಾ ಇದ್ದಾರೆ. ದಲಿತ ಸಂಘಟನೆ ಹೊಡೆಯುವಂಥ ಕೈಯಾಕಂಥ ಕೆಲಸಗಳನ್ನು RSS ಸಂಘ ಪರಿವಾರ ಮಾಡ್ತಾ ಇದೆ. RSS ಸಂಘ ಪರಿವಾರಕ್ಕೆ ನಾನು ಕಿವಿ ಮಾತನ್ನು ಹೇಳ್ತೇನೆ, ದಲಿತ ಸಮಾಜವನ್ನು ಒಡೆಯೋದನ್ನು ಬಿಟ್ಟು ನೀವು ಉತ್ತಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಸದಾಶಿವ ಆಯೋಗ ವರದಿಯನ್ನು ಜಾರಿ ಮಾಡಿ, ಇಲ್ಲದ್ರೆ ಕಾಂಗ್ರೆಸ್ಗಾದಂಥ ಗತಿಯೇ ನಿಮ್ಗೆ ಆಗ್ತದೆ ಅಂತ ಕಿವಿ ಮಾತನ್ನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಜನತಾದಳ ಕುಮಾರಸ್ವಾಮಿ ಅವರು ನೇರವಾಗಿ ನಾನು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀನಿ, ನಾನು ಬಂದರೆ ಎರಡೂ ಸಮಾಜವನ್ನು ಕರೆದು ಸಾಮರಸ್ಯವನ್ನು ಮಾಡೋದ್ರ ಮೂಲಕ 101 ಸಮಾಜದಲ್ಲಿ ಜೋಡಿಸೋದ್ರ ಮೂಲಕ ನಾನು ಜಾರಿ ಮಾಡ್ತೀನಿ ಅಂತೇಳಿ ಅವರು ಅಧಿಕಾರಕ್ಕೆ ಬಂದರೂ ಕೂಡ ಅವರೂ ಕೂಡ ನೋಡಲಿಲ್ಲ. ಅಂದರೆ ಕಾಂಗ್ರೆಸ್ಸು, ಜನತಾದಳ, BJP 3 ಪಕ್ಷಗಳು ಕೂಡ ಪರಿಶಿಷ್ಟ ಜಾತಿಗಳನ್ನು ಓಟಿನ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದಾರೆ ವಿನ ಇವರ ನಿಜವಾದ ಅಭಿವೃದ್ಧಿ, ಇವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆನ ಸಾಧಿಸಕ್ಕೆ ಕಿಂಚತ್ತು ಕೂಡ ಕವಡೆ ಕಾಸ್ಟ್ನಷ್ಟು ಇವರು ಸಹಾಯವನ್ನು ಮಾಡಲ್ಲ. ಆ ಮನಸ್ಥಿತಿಯನ್ನು ಹೊಂದಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ 8ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ರಥಯಾತ್ರೆ ಮಾಡೋದ್ರ ಮೂಲಕ ನಮ್ಮ ಸಹೋದರರು ಸದಾಶಿವ ಆಯೋಗ ವರ್ಗೀಕರಣಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮತ್ತು 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಹರಿಹರದ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜಾಥಾ ಬಂದು ಬೃಹತ್ ಸಮಾವೇಶನ ಬೆಂಗಳೂರಿನಲ್ಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ದಲಿತ ಸಂಘರ್ಷ ಸಮಿತಿ ಮತ್ತು ಸದಾಶಿವ ಜಾರಿ ಹೋರಾಟ ಸಮಿತಿ ಎಲ್ಲ ಸಂಪೂರ್ಣ ಬೆಂಬಲ ಇದೆ. ಸದಾಶಿವ ಆಯೋಗ ವರದಿ ಜಾರಿಗೆ ಯಾವ್ಯಾವ ಸಂಘಟನೆಗಳು ಹೋರಾಟ ಮಾಡ್ತಾರೆ ಅವರೆಲ್ಲ ಸಂಘಟನೆಗೂ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ತೀರ್ಮಾನವನ್ನು ಮಾಡಿ ನಾವು ಹೇಳ್ತಾ ಇದ್ದೇವೆ. ಈ ಸದಾಶಿವ ಆಯೋಗ ಜಾರಿಗೆ ಒತ್ತಾಯಿಸಿ ನಾವು ಇದೇ ಮಾರ್ಚ್ 6ನೇ ತಾರೀಕು, ಇನ್ನು 3 ದಿನ ಇದೆ, ಮಾರ್ಚ್ 6ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ರ್ಯಾಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಮಟೆ ನಗಾರಿಗಳನ್ನು ಹೊಡೆಯೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೃಹತ್ ಪ್ರತಿಭಟನೆ ನಾವು ಕಚೇರಿ ಮುಂದೆ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಅತ್ಯಂತ ಮುಖ್ಯವಾಗಿ ಬೆಂಗಳೂರಲ್ಲಿ ಮೈಸೂರು ಬ್ಯಾಂಕ್ ವೃತ್ತದಿಂದ ಬೆಳಿಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ವೃತ್ತದಿಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ರ್ಯಾಲಿಯನ್ನು, ಪ್ರತಿಭಟನಾ ಪ್ರದರ್ಶನವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸದಾಶಿವ ಆಯೋಗದ ಜಾರಿ ಹೋರಾಟ ಸಮಿತಿ ಆಯೋಜಿಸಿದೆ. ಈ ಕಾರ್ಯಕ್ರಮ ಆದ ಕೂಡಲೇ ರಥಯಾತ್ರೆ,
ಮತ್ತು ಪಾದಯಾತ್ರೆಗೆ ಬೆಂಬಲವನ್ನು ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಹಾಗೆಯೇ ಇನ್ನೂ ಅನೇಕ ಹೋರಾಟಗಳನ್ನು ಮಾಡೋದ್ರ ಜೊತೆಗೆ ಇದೇ ನಿರ್ಲಕ್ಷ್ಯತೆಯನ್ನು ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ ಯಾವುದೇ ಮುಂದೆ ಬರೋ ಪಕ್ಷಗಳಾಗಲಿ ಮಾಡಿದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ ಸದಾಶಿವ ಆಯೋಗನ ಜಾರಿ ಮಾಡೋದಕ್ಕೆ, ಅನುಷ್ಠಾನ ಮಾಡೋದಕ್ಕೆ ನೀವು ಮನಸ್ಸನ್ನು ಮಾಡದ ಹೋದರೆ ರಾಜ್ಯದಾದ್ಯಂತ ದೊಡ್ಡ ಆಂದೋಲನವನ್ನು ನಾವು ಜಾಗೃತಿ ಮಾಡಿ ಹೋರಾಟವನ್ನು ಮಾಡ್ತೇವೆ. ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಸದಾಶಿವ ಆಯೋಗ ಜಾರಿಗೆ, ಅನುಷ್ಠಾನಕ್ಕೆ ಶಿಫಾರಸನ್ನು ಮಾಡಬೇಕು ಅಂತ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ಏನು ರೈತ ಹೋರಾಟ ಮಾಡ್ತಾ ಇದೆ ದೆಹಲಿನಲ್ಲಿ, ಏನು ಕೃಷಿ 3 ಕರಾಳ ಕಾಯ್ದೆಗಳಿದ್ದಾವೆ, ಈ ಕರಾಳ ಕಾಯ್ದೆನ ಕೂಡಲೇ ವಾಪಸ್ ಪಡಿಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. 3ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು PTCL ಕಾಯ್ದೆ, ಬೊಗ್ಗು ಸಾಗುವಳಿ ಮತ್ತು ಮೀಸಲಾತಿನ ಹೆಚ್ಚಿಸಬೇಕು ಅಂತ ಅನೇಕ ಬೇಡಿಕೆಗಳನ್ನು ಕೂಡ ಇದ್ರ ಜೊತೆಗೆ ಒತ್ತಾಯ ಮಾಡೋದ್ರ ಮೂಲಕ ನಾವು ಯಡಿಯೂರಪ್ಪನವರು ಮುಂದಿನ ಬಜೆಟಲ್ಲಿ, ಈ ವರ್ಷದ 2020-21 ಬಜೆಟಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿನ ಹಣವನ್ನು ನೀವು ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ ರೀತಿಯಲ್ಲಿ ಅವರು ಏನು ಭರವಸೆಯನ್ನು ಕೊಟ್ಟರು, ಏನು 5 ವರ್ಷದಲ್ಲಿ 84,000 ಕೋಟಿಯನ್ನು ಖರ್ಚು ಮಾಡಿದ್ದೇವೆ ಅಂತ ಸಿದ್ದರಾಮಯ್ಯನವರು ಏನು ಹೇಳಿದರು, ಒಂದು ಸಾರಿ 16,000, ಒಂದು ಸಾರಿ 19,000, ಒಂದು ಸಾರಿ 30,000 ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಬಜೆಟ್ನಲ್ಲಿ ಪ್ರತಿ ವರ್ಷ ಅನೌನ್ಸ್ ಏನು ಮಾಡಿದರು, ಅವರು ಮಾಡಿದಷ್ಟು ಆ ಬಜೆಟ್ನ ಅಲೋಕೇಶನ್ ಮಾಡಿದಷ್ಟು ಬಿಡುಗಡೆ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಬಿಡುಗಡೆ ಮಾಡಿದರು ಪರಿಶಿಷ್ಟ ಜಾತಿಯವರ ಯೋಜನೆಗೆ ಬಿಡುಗಡೆ ಮಾಡಿದಂಥ ಕಾಲಭಾಗದಷ್ಟು ಹಣವನ್ನು ಖರ್ಚು ಮಾಡಲಿಲ್ಲ. ಹಣವನ್ನು ಉಳಿಸಿ ತಿರ್ಗಿ ಮುಂದಿನ ಬಜೆಟ್ಗೆ ಪೋಸ್ಟ್ ಮಾಡಿದರು. ಈ ಕೆಲಸವನ್ನು ಯಡಿಯೂರಪ್ಪನವ್ರ ಸರ್ಕಾರ ಮಾಡೋದು ಬೇಡ. ಮೊನ್ನೆ ನಾವು ಮಂತ್ರಿಯವರ ಶ್ರೀರಾಮುಲು ಅವರು ಕರೆದಿದ್ದಂಥ ಬಜೆಟ್ ಪೂರ್ವ ಸಭೆಯಲ್ಲೂ ಕೂಡ ನಾನು ಒತ್ತಾಯ ಮಾಡಿದ್ದೇವೆ, ಎಲ್ಲ ದಲಿತ ಸಂಘಟನೆಗಳನ್ನ ಒತ್ತಾಯ ಮಾಡಿದ್ದೇವೆ. ಕೂಡಲೇ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆಗಳನ್ನು ಹಣವನ್ನು ಬಿಡುಗಡೆ ಮಾಡಿ ಅವ್ರಿಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೊಡಿ ಅಂತೇಳಿದ್ದೇವೆ. ಹಾಗೆಯೇ ಪರಿಶಿಷ್ಟರ ಹಣವನ್ನು, ಇದು ಅತ್ಯಂತ ಮುಖ್ಯವಾದಂಥ ವಿಚಾರ, ಪರಿಶಿಷ್ಟ ಜಾತಿಯವರಿಗೆ ಇಟ್ಟಂಥ ಹಣ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಕೂಡ ಇದುವರೆಗೂ ಕೂಡ ಬೇರೆ ಯೋಜನೆಗಳಿಗೆ ವ್ಯಯ ಮಾಡಿದ್ದಾರೆ. ನಾವು ಕಳೆದ ವರ್ಷ 19,000 ಕೋಟಿ ಬೇರೆ ಯೋಜನೆಗೆ ಯಡಿಯೂರಪ್ಪನವ್ರ ಸರ್ಕಾರ ಖರ್ಚು ಮಾಡಿದ್ದಾರೆ. ಒಂದು ಕಡೆ ಮಸೂದೆಯನ್ನು ತರ್ತಾರೆ, SC, SC, TSP ಕಾಯ್ದೆ ತಂದು ಪರಿಶಿಷ್ಟ ಜಾತಿಯವರ ಹಣ ಏನಾದರೂ ದುರುಪಯೋಗ ಆದರೆ ಶಿಕ್ಷೆ ಮಾಡಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಅದರೊಳಗಡೆ ಒಂದು ಕಾಯ್ದೆನ ಇಟ್ಟಿದ್ದಾರೆ, ಒಂದು ಕಾಲಮನ್ನು ಇಟ್ಟಿದ್ದಾರೆ, ಕ್ಲಾಸ್ 7D ಅಂತ ಇಟ್ಟಿದ್ದಾರೆ. ಆ 7D ಪ್ರಕಾರ ಆ ಹಣವನ್ನು ಕನ್ನ ಹಾಕಿ ಬೇರೆ ಯೋಜನೆಗಳು ಬಳಸ್ತಾರೆ, ಮೆಟ್ರೋ ಬಳಸ್ತಾರೆ, ಡ್ಯಾಮ್ ಕಟ್ಟಕ್ಕೆ ಬಳಸ್ತಾರೆ, ಕಟ್ಟಡಗಳು ಕಟ್ಟಕ್ಕೆ ಬಳಸ್ತಾರೆ. ಆದ್ದರಿಂದ SCP TSP ಕಾಯ್ದೆಯ ಕ್ಲಾಸ್ 7Dನ ರದ್ದು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರದಿಂದ ಇಲ್ಲಿವರೆಗೂ ಒತ್ತಾಯ ಮಾಡಿದ್ದೇವೆ. ಕೂಡಲೇ ಸರ್ಕಾರ ಕ್ಲಾಸ್ 7Dಯನ್ನು ರದ್ದು ಮಾಡಿ ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ಬಳಸಬೇಕು ಅಂತ ಒತ್ತಾಯ ಮಾಡೋದ್ರ ಮೂಲಕ ಈ ಮೀಸಲಾತಿ ಏನಿದೆ ಇದನ್ನು 25% ಹೆಚ್ಚಿಸಬೇಕು. ಈಗ SC STಗೆ 18 ಇದೆ, SCಗೆ 15, STಗೆ 3, ಒಟ್ಟು 18 ಮೀಸಲಾತಿ ಇದೆ. ಇದನ್ನು ಅವರ ಜನಸಂಖ್ಯೆಗೆ ಅನುಗುಣವಾಗಿ 25% ಹೆಚ್ಚಿಸಬೇಕು. ಮತ್ತು ಒಟ್ಟಾರೆ ಮೀಸಲಾತಿನ 50ರಿಂದ 70ಕ್ಕೆ ಏರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತಮಿಳುನಾಡಲ್ಲಿ 69% ಇದೆ ನೆರೆ ರಾಜ್ಯದಲ್ಲಿ. ನೀವು 70ಕ್ಕೆ ಇಲ್ಲಿ ಏರಿಸಬೇಕು ಅಂತ ಒತ್ತಾಯ ಮಾಡಿ ಪರಿಶಿಷ್ಟರ ಮೀಸಲಾತಿನ 25ಕ್ಕೆ ಹೆಚ್ಚಿಸಬೇಕು. ಸದಾಶಿವ ಆಯೋಗನ ಕೂಡಲೇ ಜಾರಿ ಮಾಡಿ ಅನುಷ್ಠಾನ ಮಾಡಬೇಕು. ಇದು ಸಂವಿಧಾನ ಕೊಡುವಂಥ ಗೌರವ. ಮತ್ತು ಇದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಅವಕಾಶಗಳಿದೆ ಮೀಸಲಾತಿಯನ್ನು ವಿನಿಯೋಗ ಮಾಡೋದಕ್ಕೆ, ಮೀಸಲಾತಿನ ಹೆಚ್ಚಿಗೆ ಮಾಡೋದಕ್ಕೆ ಅಥವಾ ಮೀಸಲಾತಿ ಬಳಸೋದಕ್ಕೆ ಎಲ್ಲ ಅವಕಾಶ ಇದೆ ಅಂತ. ರಾಜ್ಯ ಸರ್ಕಾರಗಳು ಇದುವರೆಗೂ ಕೂಡ ಯಾರೂ ಕೂಡ ಅದನ್ನು ಪರಿಶಿಷ್ಟ ಜಾತಿಯವ್ರು ನೆರವಿಗೆ ಮಾಡುವಂಥ ಕೆಲಸಗಳನ್ನು ಮಾಡಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ನೀವು ಮಾಡಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ನೀವು ಮಾಡದೆ ಹೋದರೆ ಮುಂದಿನ ಸರ್ಕಾರದಲ್ಲಿ ತಕ್ಕ ಶಾಸ್ತಿಯನ್ನು ನಾವು ಕಾಣಬೇಕಾದ ಚುನಾವಣೆಯಲ್ಲಿ ಅಂತ ಹೇಳಿ ನೀವು ಸದಾಶಿವ ಆಯೋಗ ಜಾರಿ ಮಾಡೋದಾದರೆ ಉಗ್ರ ಹೋರಾಟವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡುತ್ತೇವೆ. ಆ ಸೂಚನೆಯಾಗಿ 6ನೇ ತಾರೀಕು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ.